ಆಗಿರ್ತಕ್ಕಂಥ ಘಟನೆ PU ಡಿಗ್ರಿ ಕಾಲೇಜಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಮಕ್ಕಳು ಓದ್ತಾ ಕುಳಿತಾಗ ಮೇಲಿನಿಂದ ಛತ್ತ ಸರಿಯಾಗಿ ಕ್ಯೂರಿಂಗ್ ಆಲರ್ಬಿಟ್ಟಿಗೆ ಮತ್ತು ಮಣ್ಣು ಮಿಕ್ಸ್ ಇದ್ದರೆ ಆ ರೀತಿ ಬೂತಕ್ಕಂಥದ್ದು. 2016ರಲ್ಲಿ ಆ ಕೆಲಸ ಪ್ರಾರಂಭ ಮಾಡಿ 2018ರಲ್ಲಿ ಮುಗಿದ ನಂತರ 2018ರಿಂದ ಆ ಸ್ಕೂಲು ನಡೀತಾಯಿತ್ತು. 80 ಮಕ್ಕಳನ್ನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿರ್ಭಯದಿಂದ ಪುಸ್ತಕ ಓದುವ ಲಕ್ಷ್ಯ ಟೀಚರ್ಗಳೇ ಕೊಟ್ಟು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಮೇಲಿಂದ ಛತ್ತು ಬಿದ್ದು ಸುಮಾರು 7 ಜನರಿಗೆ ಗಾಯ ಆಗಿತ್ತು. 5 ಜನ ನಿನ್ನೆ ಆಸ್ಪತ್ರೆಗೆ ಬಂದು ಈಗ ನಿನ್ನೆ ಇಬ್ಬರು ಡಿಸ್ಚಾರ್ಜ್ ಆಗಿ ಆರಾಮಾಗಿ ಹೋಗಿದ್ದಾರೆ. ಇದರಲ್ಲಿ 7 ಜನರಲ್ಲಿ 4 ಜನ ಹೋಗಿದ್ದಾರೆ. ಈಗ 3 ಜನ ಉಳಿದಿದ್ದಾರೆ. ಒಬ್ಬಕ್ಕಿಗೆ ಟಾಕಿ ಬಿದ್ದಿದೆ ತಲೆ ಮೇಲೆ, ಅದು ಮತ್ತು ಕೈ ಕೂಡ ಟಾಕಿ 5 ಟಾಕಿ ಏನಪ್ಪ ಅಂದರೆ ಬಿದ್ದಿದೆ. ಇನ್ನೊಬ್ಬರಿಗೆ ಬೆನ್ನಲ್ಲಿ ಬಿದ್ದು ಅದು ಕೂಡ ಎಕ್ಸ್ರೇ ತೆಗೆದು ಅದನ್ನು ನೋಡಿದ್ದಾರೆ. MRI ಮಾಡಿಸಿದ ಅದರಲ್ಲಿ CT ಸ್ಕ್ಯಾನ್ ಮಾಡಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಿಂದ ಅಪಾಯ ಕಂಡು ಬಂದಿಲ್ಲ. ಇನ್ನೊಬ್ಬಳು ಕೂಡ ಆರಾಮಾಗಿದ್ದಾಳೆ. ಆಕೆಯೂ ಕೂಡ ಒಳಪೆಟ್ಟಾಗಿದೆ, ಕೈ ಫ್ರ್ಯಾಕ್ಚರ್ ಏನಾಗಿಲ್ಲ. ಆ 3 ಅವ್ರಿಗೇನಪ್ಪ ಅಂದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾದ ಆಹಾರ ತೆಗೆದು ನನ್ನ ಕೈಲಿ ಆದಷ್ಟು ನನ್ನ ಸಹಾಯ ಕೂಡ ಮಾಡಿ ಅವರಿಗೆ ಗುಣಮುಖ ಆಗಲಿ ಅಂಥೇಳಿ ಡಾಕ್ಟರ್ಸ್ ಕೂಡ ಕಟ್ಟುನಿಟ್ಟಿನ ಒಂದು ವಿಶೇಷವಾಗಿ ಕಾಳಜಿ ವಹಿಸಿ ನೋಡ್ಬೇಕಂತ ಕೂಡ ತಿಳಿಸಿದ್ದೀನಿ. ಏನೇ ಇದ್ದರೂ ಬಿಲ್ ಕೊಟ್ಟರೆ ಅದು ಪರಿಹಾರ ಕೊಟ್ಟು ಆಮೇಲೆ ಶಿಕ್ಷಕರಿಗೆ ಅವ್ರ ಪುಸ್ತಕದಿಂದ ಬರೆದಿರ್ತೀವಿ. ಇನ್ಶೂರೆನ್ಸ್ ಇರ್ತದೆ. ಯಾವುದೇ ರೀತಿ ಘಟನೆ ಆದರೆ ಅದು ಇನ್ಶೂರೆನ್ಸ್ ಅದನ್ನು ಕೂಡ ಏನಪ್ಪ ಅಂದ್ರೆ ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮಸ್ತೆ, ಡಾಕ್ಟರ್ ರೇವಣ್ ಸಿದ್ದಪ್ಪ ಅಂತ. 3 ಜನ ಹುಡುಗಿರು 16 ವಯಸ್ಸದವರು, ಶೀತಲ್, ದಿವ್ಯಾ ಮತ್ತು ಸ್ನೇಹ ಅಂತ ಅಡ್ಮಿಟ್ ಆಗಿರೋರು. 3 ಜನ ಆರೋಗ್ಯವಾಗಿದ್ದಾರೆ. ಅಂಥದ್ದೇನು ದೊಡ್ಡ ತೊಂದರೆ ಇಲ್ಲ. ಒಬ್ರಿಗೆ ತಲೆಪೆಟ್ಟು ಬಿದ್ದಿತ್ತು, ಒಬ್ರಿಗೆ ಬೆನ್ನಿಗೆ ಪೆಟ್ಟು ಬಿದ್ದಿತ್ತು, ಇನ್ನೊಬ್ರಿಗೆ ಕೈಗೆ ಬಿದ್ದಿತ್ತು. ಎಲ್ಲ ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ದೀವಿ. ಎಲ್ಲನೂ ನಾರ್ಮಲ್ ಕಂಡು ಬರ್ತಿದೆ. ಮೋಸ್ಟ್ಲಿ ಇನ್ನೊಂದು ದಿವಸದಲ್ಲಿ ಡಿಸ್ಚಾರ್ಜು ಆಗ್ಬೋದು. ಅಂತ ಏನು ಸೀರಿಯಸ್ ಅಂತ ವಿಚಾರ ಇಲ್ಲ. ಧನ್ಯವಾದ. ಇಲ್ಲ ಅಂಥದ್ದೇನಿಲ್ಲ. ಇಲ್ಲ, ಅದಕ್ಕೆ ಬೇಕಾಗಿದ್ದು ಏನು ಇನ್ವೆಸ್ಟಿಗೇಷನ್ ಬೇಕಿತ್ತು ಅದು ಮಾಡಿದ್ದೀವಿ. ಸೊ ಇವತ್ತು ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಅಂತೂ ಅದೇನು ಮುಂದಿಂದೇನು ಆ ಥರ ಇಲ್ಲ ಅಂತ ಅನ್ನೋದು ಕಾಣಿಸ್ತಿದೆ.